Hi, hello, welcome back to our YouTube channel. ಸೊ ಇವತ್ತಿನ ಲಾಗಲ್ಲಿ ನಂಗೆ ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟಿದ್ರು. ನಿನ್ನ ಇಯರಿಂಗ್ಸ್ ಕಲೆಕ್ಷನ್ದೆ ಗ್ರಾಮ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇಯರಿಂಗ್ಸ್ ಕಲೆಕ್ಷನ್ ಮಾತ್ರನೇ ತೋರಿಸು, ನನಗೆ ಬೇಕು, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ, ಮತ್ತು ಯಾಕೆ ಮೆರೂನು ಮತ್ತು ಗ್ರೀನಲ್ಲೇ ಮಾಡಿಸಿದ್ಯಾ ಟ್ರೆಡಿಷ್ನಲ್ ಇಯರಿಂಗ್ಸ್ನ ಅಂತ ಕೇಳ್ತಿದ್ರು. ಸೊ ಅದೆಲ್ಲ ಏನಕ್ಕೆ ಮಾಡಿಸಿದ್ದೀನಿ ಆ ಥರನೇ, ಮತ್ತು ಎಲ್ಲನೂ ನಾನು ಆಲ್ಮಾರ್ಕಲ್ಲೇ ತೊಗೊಂಡಿದ್ದೀನಿ. ಯಾಕೆ ಆಲ್ಮಾರ್ಕಲ್ಲಿ ತೊಗೊಂಡಿದ್ದೀನಿ ಅದೆಲ್ಲ ಡೌಟ್ಸ್ಗೂ ಒಂದು ಆನ್ಸರ್ ಕೊಡ್ತೀನಿ. ಹಾಗೆಯೇ ನನ್ನ ಇಯರಿಂಗ್ಸ್ ಈಗ ಇರೋದಷ್ಟೇ, ಯಾವ ಗ್ರಾಮಲ್ಲಿ ತೊಗೊಂಡ್ರೆ, ಯಾವ ಥರ ಮಾಡಿಸಿದ್ರೆ, ಮತ್ತು ಇನ್ನೇನು ಟ್ರೆಡಿಷ್ನಲ್ ಜ್ಯುವೆಲರ್ಸಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ, ಆಲ್ಮಾರ್ಕಲ್ಲಿ ಎಲ್ಲಿ ನೋಡಿಬಿಟ್ಟು ತೊಗೋಬೇಕು, ಆಲ್ಮಾರ್ಕ್ ಯಾವ ಜಾಗದಲ್ಲಿ ಇರುತ್ತೆ, ಅದೆಲ್ಲ ನೀಟಾಗಿ ನೋಡಿ ಹೇಗೆ ಗೋಲ್ಡ್ನ ಹುಷಾರಾಗಿ ತೊಗೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಇದೆಲ್ಲ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ದು ಒಂದು ವಿಡಿಯೋ ತೊಗೊಬಿಡ್ತೀನಿ. ಇವಾಗಿರೋದು ಇಷ್ಟೇ, ಒಂದು 6 ಪೀಸಸ್ ನನ್ನ ಹತ್ರ ಇದೆ. ಸೊ ಇನ್ನೊಂದು ಬ್ಯಾಂಕಲ್ಲಿರೋದು ಬಂದ ಮೇಲೆ ಅದರದ್ದು ಕೂಡ ಒಂದು ವಿಡಿಯೋ ಮಾಡ್ತೀನಿ. ನೀವಿಲ್ಲಿ ಒಂದು ವಿಡಿಯೋ ತೋರಿಸ್ಬಿಡ್ತೀನಿ ಮುಂಚೆ. ಮೊದಲಿಗೆ ಈ ಇಯರಿಂಗ್ಸ್ ಬಗ್ಗೆ ನಿಮ್ಗೆಲ್ರಿಗೂ ಹೇಳ್ತೀನಿ, ಯಾಕೆ ನಾನು ಮೆರೂನ್ ಕಲರೇ ಮಾಡಿಸಿದೆ ಇದರಲ್ಲಿ ಸ್ಟೋನ್ನ ಅಂತ. ಆ್ಯಕ್ಚುಲಿ ಆ ಮೆರೂನ್ ಏನಕ್ಕೆ ಮ್ಯಾಚ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ನೀವಿಲ್ಲಿ ನೋಡ್ಬೋದು, ಹತ್ರದಿಂದನೂ ವಿಡಿಯೋ ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಮೆರೂನ್ ಕಲರ್ ನಾನು ಮಾಡಿಸಿದ್ದೀನಿ. ಇಲ್ಲಿ ಒಂದೇ ಸ್ಟೋನು, ಆ್ಯಕ್ಚುಲಿ ಜಾಸ್ತಿ ಸ್ಟೋನ್ ಎಲ್ಲ ಮಾಡಿಸ್ಬಾರ್ದು. ಈ ಮೆರೂನ್ ಸ್ಟೋನ್ ಏನಕ್ಕಂದರೆ ನಮಗೆ ಎಲ್ಲ ಸ್ಯಾರಿಗೇ ನಾವು ಇದನ್ನು ವೇರ್ ಮಾಡೋದ್ರಿಂದ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಚೆನ್ನಾಗಿ. ಮತ್ತು ಆಲ್ಮಾರ್ಕೆ ಮಾಡಿಸಿದ್ದೀನಿ ನಾನು ಮಾತ್ರ. ಇದು 916 ತೊಗೊಂಡಿದ್ದೀನಿ. ಹಿಂದ್ಗಡೆ ಪಿರ್ಕೆ ಕೂಡ ನಾನು ಇದರಲ್ಲೇ ಸೆಟ್ ತೊಗೊಂಡಿದ್ದೀನಿ. ಇನ್ನು ಬೇರೆ ಹಾಕಿದ್ರೆಲ್ಲ ಅದು ಹಿಂದ್ಗಡೆಯಿಂದ ನೋಡಿದಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಒಂದೇ ಒಂದು ಪರ್ಲ್ ಬಂದಿದೆ. ಸೊ ಈ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಸ್ಟೋನ್ಸ್ ಬರೋದ್ರಿಂದ ನಮ್ಗೆ ಲಾಸ್ ಆಗುತ್ತೆ ತುಂಬಾ. ಅದಕ್ಕೆ ನಾವು ಇಲ್ಲಿ ಒಂದೇ ಪರ್ಲು ಬರೋದ್ರಿಂದ ಒಂದು ಸ್ಟೋನ್ ಇದ್ದರೆ 1, 2 ಓಕೆ, ಸ್ವಲ್ಪ 5, 6 ಇದ್ದರೆ ಅದು ಲೈಟ್ ವೇಟಲ್ಲಿ ಇರಬೇಕು. ಸೊ ಆ ಥರ ಸ್ಟೋನ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿಸೋದ್ರಿಂದ ನಮಗೂ ಲಾಭ. ಸೊ ನಿಮಗೂ ಈ ಥರ ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇದನ್ನು 13ಇಂದ 15 ಗ್ರಾಮ್ ಒಳಗಡೆ ಮಾಡಿಸ್ಬೋದು. ನಿಮಗೆ ಗ್ರಾಮ್ಸ್ ಬಗ್ಗೆ ಒಂದು ಐಡಿಯಾ ಬಂತು ಅಂದ್ಕೊತೀನಿ. ಆ್ಯಕ್ಚುಲಿ ತುಂಬ ಲೈಟ್ ವೇಟ್ ಇದ್ದರೆ ನಾವು ಯಾವಾಗಾದರೂ ತುಂಬ ಏನಾದರೂ ರಫಾಗೆಲ್ಲ ತೆಗಿಯೋಕ್ಕೆ ಹೋಗ್ಬಿಟ್ರೆ ಇಷ್ಟು ದೊಡ್ಡದಾಗಿರೋದನ್ನ ನಾವು ಕಡಿಮೆ ಗ್ರಾಮಲ್ಲಿ ಮಾಡಿಸಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮಿನಿಮಮ್ ಆದರೂ 13 to 15 ಗ್ರಾಮ್ ಒಳಗಡೆ ಈ ಥರ ಡಿಸೈನ್ ನಾವು ಟ್ರೈ ಮಾಡ್ಬೋದು. ನನ್ನ ನೆಕ್ಸ್ಟ್ ಜುಮ್ಕಾ. ಸೊ ನನ್ನ ಜುಮ್ಕಾ ಇನ್ನೊಂದು ಕೂಡ ಇದೆ. ಇದು
11.5 ಇದೆ ಗ್ರಾಮ್ಸು. ಇದನ್ನು ನಾವು 11ಇಂದ 10ಇಂದನೂ ಕೂಡ ಮಾಡಿಸ್ಬೋದು ನೋಡಿ. ಅಂದರೆ ಸ್ಟೋನ್ಸ್ ಇಲ್ಲೆಲ್ಲ ನಾನು ಮಲ್ಟಿ ಕಲರ್ಸ್ ಎಲ್ಲ ಬರುತ್ತಲ್ಲ, ಸೊ ಇದು ನಾನು ಮಾಡಿಸಿದ್ದೀನಿ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ. ಒಂದು 8-9 ಇಯರ್ಸೇ ಆಗೋಗಿದೆ. ಸೊ ಈ ಥರ ಡಿಸೈನ್ ಟ್ರೈ ಮಾಡಿದ್ದೀನಿ. ನನಗೆ ಇವಾಗ ಇದು ಬೋರ್ ಆಗ್ತಿದೆ ಅಂದರೂ ಕೂಡ ಇದನ್ನು ಮೆಲ್ಟ್ ಮಾಡಿಸ್ಬಿಟ್ಟು ನಾನು ಕೊಟ್ಬಿಟ್ಟು ಬೇರೆ ಏನಾದ್ರು ತೊಗೋಬೋದು. ಇಷ್ಟೇ ಗ್ರಾಮಲ್ಲಿ ಜುಮ್ಕ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಕಲೆಕ್ಷನ್ಸು. ಬಟ್ ನಿಮ್ಗೇನಾದರೂ ಈ ಡಿಸೈನ್ ಎಲ್ಲ ಇಷ್ಟ ಆಯಿತು ಅಂದರೆ ಇನ್ನು ಕಡಿಮೆ ಪರ್ಲ್ಸ್ನ ಯೂಸ್ ಮಾಡಿಬಿಟ್ಟು ಮುತ್ತುಗಳನ್ನ ಮಾಡಿಸ್ಕೊಳ್ಳಿ. ಅದರಲ್ಲೂ ಇಲ್ಲಿ ಗೋಲ್ಡೇ ಇರಬೇಕು, ಅದು ತುಂಬ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ. ಅದರಲ್ಲೂ ಮೆರೂನ್ ಕಲರ್ ಹಾಗೆ ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರೀಸ್ಗೂ ನೋಡಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಲ್ಕೊಳ್ಳೋಕೆ ಹೋಗಬಾರ್ದು, ಮುರಿಯೋ ಚಾನ್ಸಸ್ ಇರುತ್ತೆ. ನಾನು ಮಾತ್ರ ತುಂಬ ಲೈಟಾಗಿ ಸ್ಮೂತಾಗಿ ಯೂಸ್ ಮಾಡಿದ್ದೀನಿ ಇಲ್ಲಿವರೆಗೆ. ಸೊ ನಾನು ಇದನ್ನು 11.5 ಗ್ರಾಮಲ್ಲಿ ಮಾಡಿಸಿದ್ದೀನಿ. ನೀವು ಇದನ್ನು 10 to 15 ಒಳಗಡೆ ಮಾಡಿಸ್ಬೋದು. ಇದಕ್ಕಿಂತ ಇನ್ನೂ ದೊಡ್ಡ ಸೈಜ್ ಆಗಿನೂ ಬರುತ್ತೆ 15 ಗ್ರಾಮ್ ಒಳಗಡೆ ನೀವೇನಾದರೂ ಟ್ರೈ ಮಾಡಿದ್ರೆ ಈ ಥರ ಡಿಸೈನ್ನ. ಬಟ್ ಸ್ಟೋನ್ ಮಾತ್ರ ಪಿಂಕ್ ಮಾತ್ರ ಯೂಸ್ ಮಾಡಬೇಡಿ. ಆ್ಯಕ್ಚುಲಿ ಪಿಂಕ್ ಎಲ್ಲ ಚೆನ್ನಾಗಿ ಟ್ರೆಡಿಷ್ನಲ್ ಅನಿಸೋದೇ ಇಲ್ಲ ಹಾಕ್ಕೊಂಡಾಗ. ಈ ಥರ ನಾವೇನಾದರೂ ಮೆರೂನ್ ಮತ್ತು ಗ್ರೀನ್ ಎಲ್ಲ ಟ್ರೈ ಮಾಡಿದ್ರೆ ತುಂಬ ಟ್ರೆಡಿಷ್ನಲಾಗಿ ಕಾಣಿಸ್ತೀವಿ ಹಾಕ್ಕೊಂಡಾಗ. ಸೊ ಇದು ನನ್ನ ಜುಮ್ಕಾ ಇಯರಿಂಗ್ಸ್. ಸ್ಟಡ್ಸ್ ಇಯರಿಂಗ್ಸ್ಗೆ ಬರೋದಾದರೆ ಈ ಥರ ಗಟ್ಟಿ ಬರುತ್ತೆ. ಇದು 2 to 3 ಗ್ರಾಮ್ಸ್ ಒಳಗಡೆ ನಮಗೆ ಸಿಕ್ಬಿಡುತ್ತೆ. ಡೈಲಿ ವೇರಿಗೆ ರಫಾಗೆಲ್ಲ ಯೂಸ್ ಮಾಡ್ಬೋದು. ಈ ಥರ ಫುಲ್ ಗೋಲ್ಡಲ್ಲೇ ಇರಬೇಕು, ಆ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ನಮಗೇನು ಲಾಸ್ ಆಗಲ್ಲ. ಸೊ ಈ ಥರ ಫುಲ್ಲು ಹಾರ್ಟ್ ಇಲ್ಲ ಫುಲ್ ಇಲ್ಲಿ ಫಿಲ್ ಆಗಿರುತ್ತೆ ಇನ್ನು ಹಾರ್ಟು, ಆ ಥರ ಡಿಸೈನ್ ಕೂಡ ಬರುತ್ತೆ 2.53 ಗ್ರಾಮ್ಸಲ್ಲೆಲ್ಲ. ಸೊ ಈ ಥರನೂ ಮಾಡಿಸ್ಕೋಬೋದು. ಇದು ಕೂಡ 916 ನಂದು ಎಲ್ಲ ಇಯರಿಂಗ್ಸ್ ಬಂದು 916 ಆಗಿರುತ್ತೆ. ನೆಕ್ಸ್ಟು ನನ್ನ ಸಿಯಾನ್ ಇಯರಿಂಗ್ಸು. ಆ್ಯಕ್ಚುಲಿ ಅವಳು ದೊಡ್ಡವಳು ಆದಮೇಲೆ ವೇರ್ ಮಾಡೋಕ್ಕೆ ನಾವು ಇವಾಗಲೇ ಮಾಡಿಸಿಟ್ಟಿದ್ದೀವಿ. ಸೊ ಇದು ನಾವು ಸ್ಕೀಮಲ್ಲಿ ತೊಗೊಂಡಿದ್ದು ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ಸು. ಜಸ್ಟ್ 5 ಗ್ರಾಮಲ್ಲೇ ಆಗಿರೋದು. ಇದು ಇಲ್ಲೆಲ್ಲ ತಳಗಡೆ ಪಿಂಕ್ ಆ್ಯಂಡ್ ಗ್ರೀನ್ ಬಂದಿದೆ ಅಲ್ವಾ, ಸೊ ಅದೆಲ್ಲ ಪರ್ಲ್ಸು ತುಂಬ ಲೈಟ್ ವೆಯ್ಟ್ ಇರೋದು. ಸೊ ಆ ಥರ ಟ್ರೈ ಮಾಡ್ಕೊಳ್ಳಿ ಹಾಕ್ಸ್ಬೇಕು ಅಂದರೆ. ಈ ಥರ ಮುತ್ತು ಕೂಡ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ. ತುಂಬ ಪಿಂಕಿಶ್ ಆಗಿ ಎಲ್ಲ ಟ್ರೈ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಇಯರಿಂಗ್ಸು. ಇದು ಜಸ್ಟ್ 5 ಗ್ರಾಮಲ್ಲಿ ಆಗಿರೋದು, 916 ಆಗಿರುತ್ತೆ ಇದು ಕೂಡ. ಮೇಲ್ಗಡೆ ನಮಗೆ ಲಕ್ಷ್ಮಿ ಬಂದಿದೆ. ಸೊ ಅದು ಗೋಪುರ ಥರ ಬಂದಿರೋ ಡಿಸೈನ್ಸ್ ಬಂದು ಇದೆಲ್ಲ ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ. ಇದು ತೊಗೊಂಡಿರೋದು ನಾನು ಮಲಬಾರ್ ಸ್ಟೋರಲ್ಲಿ, ಅದು ರಾಜಾಜಿನಗರ್. ನಾವು 3 ಗ್ರಾಮ್ಸಿಂದನೂ ನಾವು ಮಾಡಿಸ್ಕೋಬೋದು. ಯಾಕಂದರೆ ನಾವು ಟ್ರೆಡಿಷ್ನಲ್ ವೇರ್ನ ಹಾಗೆ ಹಾಕಿಬಿಟ್ಟು ರಿಮೂವ್ ಮಾಡ್ತೀವಿ ಅಂದರೆ 3 ಗ್ರಾಮ್ಸಲ್ಲಿ ಕೂಡ ಟ್ರೈ ಮಾಡ್ಬೋದು. ನಂದು ಇದು 5 ಗ್ರಾಮ್ಸ್ ಇದೆ. ಸೊ 3 to 8 ಗ್ರಾಮ್ ಒಳಗಡೆ ನಮಗೆ ಈ ಥರ ಡಿಸೈನ್ ಚೆನ್ನಾಗಾಗುತ್ತೆ ಫಿನಿಶಿಂಗು. ನಿಮಗೂ ಕೂಡ ಇಷ್ಟ ಆದರೆ ಇಷ್ಟು ಗ್ರಾಮಲ್ಲಿ ಟ್ರೈ ಮಾಡಿ. ಇನ್ನೊಂದು ಸ್ಟಡ್ಸ್, ಇದನ್ನು ಕೂಡ ನೀವು ಲಾಸ್ಟ್ ಲಾಗಲ್ಲಿ ನೋಡಿರ್ಬೋದು. ನೋಡಿ ಇದರಲ್ಲೂ ಕೂಡ ನಾನು ಮೆರೂನ್ ಮತ್ತು ಗ್ರೀನ್ ಯೂಸ್ ಮಾಡಿಬಿಟ್ಟು ಮಾಡಿಸಿದ್ದೀನಿ. ಸೊ ಇದು ತುಂಬಾ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ. ಈ ಡಿಸೈನ್ ಬಂದು ಜಸ್ಟ್ 2.5 ಗ್ರಾಮಲ್ಲಿ ಆಗಿದೆ. ಇದನ್ನು ನಾವು 3 ಗ್ರಾಮ್ಸಲ್ಲಿ ಕೂಡ ನಾವು ಮಾಡಿಸ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯೂಟಾಗಿರುತ್ತೆ ಇದು ಡಿಸೈನು. ಸ್ಮಾಲ್ ಆಗಿದ್ದರೂ ಟ್ರೆಡಿಷ್ನಲ್ ಸ್ಯಾರಿಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಇದು ಕೂಡ ನಾವು 2 ಗ್ರಾಮ್ಸಿಂದ 3 ಗ್ರಾಮ್ಸ್ ಒಳಗಡೆ ಮಾಡಿಸ್ಕೋಬೋದು. ಇದರಲ್ಲೂ ಕೂಡ ಲಕ್ಷ್ಮಿ ಇದೆ, 3 ಗೋಪುರ ಥರ ಬಂದಿದೆ ಮೇಲ್ಗಡೆ ನೋಡ್ಬೋದು. ಸೊ ಈ ಡಿಸೈನ್ ಕೂಡ ತುಂಬ ಟ್ರೆಡಿಷ್ನಲ್ ಆಗಿದೆ. ಈ ಇಯರಿಂಗ್ಸ್ ಕೂಡ 916 ಆಗಿರುತ್ತೆ ನಂದು. ಸೊ ಎಲ್ಲ ಇಯರಿಂಗ್ಸು ನಾನು 916 ತೊಗೊಂಡಿದ್ದೀನಿ. ಇದು ತೊಗೊಂಡಿರೋದು ಕೂಡ ಮಲಬಾರ್ ಸ್ಟೋರಲ್ಲೇ. ಇದು ತೊಗೊಂಡಿರೋದು MG ರೋಡ್ ಬ್ರ್ಯಾಂಚಲ್ಲಿ ಮಾತ್ರ.
ಹಾಗೆ ಹೋಗಿಬಿಟ್ಟು ಇಷ್ಟ ಆಗಿಬಿಡ್ತು ಅಂತ ಹಾಗೆ ತೊಗೊಂಬಂದಿದ್ದೆ. ಜಸ್ಟ್ 15,000 ಇತ್ತು ಆವಾಗ ನಾನು ತೊಗೊಂಡಾಗ ಈ ಇಯರಿಂಗ್ಸಿಗೆ. ಬಟ್ ಇವಾಗ ಹೋದರೆ 40,000 ಆದರೂ ಆಗುತ್ತೆ 2.5 ಗ್ರಾಮ್ಗೆ. ಗೋಲ್ಡ್ ಬಿಟ್ಟು ನಮಗೆ ಡೈಮಂಡು ಯಾವ ಥರ ಬೆಸ್ಟೋ ಅಥವಾ ಅಲ್ವೋ ಅಂತ ನಾನು ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ಡೈಮಂಡು ತುಂಬ ವೆಯ್ಟ್ ಮಾಡಬೇಕಾಗತ್ತೆ ನಮಗೆ ಅದಕ್ಕೆ ವ್ಯಾಲ್ಯೂ ಸಿಗಬೇಕು ಅಂದರೆ. ತೊಗೊಂಡ್ಬಿಟ್ಟು ನಾವು ಇವಾಗ 23ನಲ್ಲಿ ನಾನು ಒಂದು ಮೂಗುತಿ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ 5 ಇಯರ್ಸ್ ಆದರೂ ನಾನು ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂದರೆ. ಅದಕ್ಕೆ ರೇಟ್ ಕೂಡ ಜಾಸ್ತಿ ಆಗೋದಂದರೆ ಇನ್ನು 5 ಇಯರ್ಸ್ ಬಿಟ್ಟ ಮೇಲೇ. ಸೊ ಆವಾಗ ನಾವು ಸೇಲ್ ಮಾಡ್ಕೋಬೋದು. ಸೇಲ್ ಮಾಡ್ತೀವಿ ಅಂದರೆ ಗೋಲ್ಡ್ ಎಲ್ಲದಕ್ಕಿಂತ ಆ್ಯಕ್ಚುಲಿ ಡೈಮಂಡ್ಗಿಂತ ಗೋಲ್ಡೇ ಬೆಸ್ಟ್ ನಾನು ಸಜೆಸ್ಟ್ ಮಾಡೋದು. ಆ್ಯಕ್ಚುಲಿ ಇದನ್ನ ವೇರ್ ಮಾಡಿದ್ರೆ ಗಟ್ಟಿ ಏನೋ ಬರುತ್ತೆ 18 ಕ್ವಾಲಿಟಿಯಲ್ಲಿ ಮಾಡಿಸ್ಕೊಂಡಿರ್ತೀವಿ ಅಂದರೆ. ಸ್ಟೋನ್ ಹೋಗಿಬಿಟ್ರೆ ನಮಗೆ ತುಂಬ ಲಾಸ್ ಆಗುತ್ತೆ. ಅದಕ್ಕೆ ಗೋಲ್ಡ್ ಆ ಥರ ಏನೂ ಆಗಲ್ಲ. ಅದಕ್ಕೆ ಗೋಲ್ಡ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇದು ನಾನು 0.5 ಏನೋ ಕ್ಯಾರೆಟಲ್ಲಿ ತೊಗೊಂಡಿರೋದು. ಸೊ ಇದಕ್ಕೆ ನಾನು ಪೇ ಮಾಡಿರೋದು ಬಂದು 60,000 ಆಗಿರುತ್ತೆ ಲಾಸ್ಟ್ ಇಯರು. ಬಟ್ ಡೈಮಂಡ್ ಇಷ್ಟಪಡೋರು ತಗೋತಾರೆ. ಆದರೆ ತುಂಬ ಹುಷಾರಾಗಿ ನೋಡಿಬಿಟ್ಟು ಯೂಸ್ ಮಾಡಬೇಕಾಗತ್ತೆ ಡೈಮಂಡ್ಸ್ ಎಲ್ಲ. 18 ಕ್ವಾಲಿಟಿಯಲ್ಲೆಲ್ಲ ಆಗಿರುತ್ತೆ ಬಟ್ ಸ್ಟೋನ್ ಮಾತ್ರ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಡೈಲಿ ಎಲ್ಲ ವೇರ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ನೋಸ್ ಪಿನ್ಸ್ ಎಲ್ಲ ಓಕೆ, ಡೈಮಂಡ್ಸ್ ಗಟ್ಟಿ ಬರುತ್ತೆ ನೋಸ್ ಪಿನ್ಸು. ಬಟ್ ಇಯರಿಂಗ್ಸು ನೆಕ್ಲೆಸ್ ಎಲ್ಲ ಡೈಲಿ ವೇರ್ ಮಾಡೋಕ್ಕಾಗಲ್ಲ. ಇದು ನಾನು ಸಿಯಾಗ್ ಅಂತ ತೊಗೊಂಡಿರೋದು. ಸೊ ನೀವು ಇಲ್ಲಿ ನೋಡ್ಬೋದು ಡಿಸೈನು. ನನಗಂತೂ ಡೈಮಂಡ್ಗಿಂತ ಗೋಲ್ಡೇ ಇಷ್ಟ. ಸೊ ಡೈಮಂಡ್ ಇಷ್ಟಪಡೋರು ಈ ಥರ ಎಲ್ಲ ಟ್ರೈ ಮಾಡ್ಬೋದು. ಸಿಂಗಲ್ ಸ್ಟೋನ್ ಇರೋದು ರಿಂಗೆಲ್ಲ. ಇದು ಜಸ್ಟ್ 5,500 ಏನೋ ಆಗಿರೋದು ರಿಂಗು. ಇಯರಿಂಗ್ಸ್ ಬಂದು 60,000. ಇದು ತೊಗೊಂಡಿರೋದು ರೀಗಲ್ ಬ್ರ್ಯಾಂಚಲ್ಲಿ ಮಲ್ಲೇಶ್ವರಂ. ತುಂಬ ಚೆನ್ನಾಗಿದೆ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಡೈಲಿ ವೇರ್ ಮಾಡೋಕ್ಕಾಗಲ್ಲ. ನೀವಿಲ್ಲಿ ನೋಡ್ಬೋದು 1.67 ಗ್ರಾಮ್ಸ್ ಇದೆ. ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಡೈಮಂಡ್ಸ್ ತೊಗೊಳ್ಳುವಾಗ. ಇದನ್ನು ಮಾತ್ರ ಕಳ್ಕೊಬಾರ್ದು. ನಾವು ಸೇಲ್ ಮಾಡೋವರ್ಗ ಅಕಸ್ಮಾತ್ ನಾವು ಸೇಲ್ ಮಾಡ್ತೀವಿ ಅಂದರೆ ನಾನು ಇದನ್ನು ತೊಗೊಂಡಿರ್ತು ಇಯರಿಂಗ್ಸ್ನ ರೀಗಲ್ ಜ್ಯುವೆಲರ್ಸಲ್ಲಿ. ಸೊ ಈ ಥರ ವೇಟ್ ಬಂದು 0.23 ಕ್ಯಾರೆಟ್ಸ್ ಇದೆ. ನಾನು 5 ಗ್ರಾಮ್ ಏನೋ ಅಂತ ಹೇಳಿಬಿಟ್ಟೆ. ಸೊ ಅದು ಸಾರಿ, ಇಲ್ಲಿದೆ ನೋಡಿ ಡೈಮಂಡ್ ಡೀಟೇಲ್ಸು. ಇದಕ್ಕೆ ನಾನು ಪೇ ಮಾಡಿರೋದು 60,000 ಆಗಿರುತ್ತೆ. ಸೊ ಡೈಮಂಡ್ಗಿಂತ ನನಗನ್ಸೋದು ಗೋಲ್ಡೇ ಬೆಸ್ಟ್ ಅಂತ. ಹಾಗೆ ಅದರಲ್ಲಿ ರಿಂಗ್ ಇದೆ ಅಲ್ವಾ, ಸೊ ಅದ್ರದ್ದು 0.01 ಕ್ಯಾರೆಟ್ ಅಷ್ಟೇ ಡೈಮಂಡ್ ಇರೋದು. ಇದಕ್ಕೆ ನಾವು ಪೇ ಮಾಡಿರೋದು 5,500 ಅಷ್ಟೇ. ಈ ಥರ ಕಾರ್ಡ್ಸ್ ಮಾತ್ರ ಕಳ್ಕೊಬಾರ್ದು. ಹಾಗೆ ನಾನು ಮೂಗುತಿ ಒಬ್ಬರು ಲಾಸ್ಟ್ ಟೈಮ್ ಕೇಳಿದ್ರಿ ಎಷ್ಟು ಪೇ ಮಾಡಿದ್ರಿ ಅದಕ್ಕೆ ಅಂತ. ಇದು ಇರೋದು 0.05 ಕ್ಯಾರೆಟ್ ಡೈಮಂಡು. ಇದಕ್ಕೆ ನಾನು ಪೇ ಮಾಡಿರೋದು ಆವಾಗ 15K 2022ನಲ್ಲಿ ತೊಗೊಂಡಿದ್ದು. ಈ ಮೂಗುತಿ ಮಾತ್ರ ಸಖತ್ತಾಗಿದೆ, ಕ್ಯೂಟಾಗಿ. ಮೂಗುತಿ ಎಲ್ಲ ನಾವು ಟ್ರೈ ಮಾಡ್ಬೋದು ಡೈಲಿ ವೇರ್ಗೆ. ಡೈಮಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ನಮ್ಮ ಇಯರಿಂಗ್ಸ್ ಕಲೆಕ್ಷನ್ ಬಗ್ಗೆ ಆಯಿತು, ಟ್ರೆಡಿಷ್ನಲ್ ಜ್ಯುವೆಲರ್ಸ್ಗೆ ಯಾವ ಥರ ಈ ಕಲರ್ ಮ್ಯಾಚ್ ಆಗುತ್ತೆ ಅನ್ನೋದಾಯಿತು. ಎಲ್ಲ ಡೌಟ್ಸ್ಗೂ ಕ್ಲಾರಿಟಿ ಒಂದು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಲಾಸ್ಟ್ ವೀಡಿಯೋಗೆ ನನ್ನ ಗೋಲ್ಡ್ ಕಲೆಕ್ಷನ್ಸ್ದು ವಿಲಾಗ್ ಬಗ್ಗೆ ನೀವೆಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ. ಹಾಗೆ ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅದೇ ಥರ ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಒಬ್ಬರು ಕೇಳಿದರು ಸ್ಕೀಮ್ ಬಗ್ಗೆ, ಅದ್ರ ಬಗ್ಗೆ ನಾನು ನೆಕ್ಸ್ಟು ತುಂಬ ಡೀಟೇಲಾಗಿ ಸರ್ಚ್ ಮಾಡಿಬಿಟ್ಟು ನಿಮಗೆ ಡೀಟೇಲಾಗಿ ವಿಡಿಯೋ ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಗೋಲ್ಡು ಇನ್ನೇನು ಬ್ಯಾಂಕಿಗೆ ಹೋಗ್ತಾ ಇದೆ, ನಾನು ಡೆಲಿವರಿಗೆ ಹೋಗ್ತಾ ಇರೋದ್ರಿಂದ. ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ಒಂದು ವಿಡಿಯೋ ಕೊಡ್ತಾ ಇದ್ದೀನಿ. ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಇಂಟ್ರೆಸ್ಟಿಂಗ್ ಕಂಟೆಂಟೊಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.